ನಗರದಲ್ಲಿ ಇತ್ತೀಚೆಗೆ ದಿನಾಂಕ 1 ಮತ್ತು 2/12/2024 ಬೃಹಸ್ಪತಿವಾರ ಪೇಟೆಯ ಶ್ರೀ ವೀರಭದ್ರೇಶ್ವರ ದೇವರ ಜಾತ್ರಾ ಮಹೋತ್ಸವವನ್ನು ಕಾರ್ತಿಕ ಮಾಸದ ಪ್ರಯುಕ್ತ ಕಿಲೆ ಬೃಹನ್ಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯ ಹಾಗೂ ಶ್ರೀಗಳ ಶುಭಾಶೀರ್ವಾದದಿಂದ ಹಮ್ಮಿಕೊಳ್ಳಲಾಗಿತ್ತು. ಛಟ್ಟಿ ಅಮಾವಾಸ್ಯೆ ಮತ್ತು ಪಾಡ್ಯದಂದು 2 ದಿನಗಳ ಕಾಲ ಜರುಗುವ ಜಾತ್ರಾ ಮಹೋತ್ಸವದ ಅಂಗವಾಗಿ ರವಿವಾರ ರಾತ್ರಿ 10 ಗಂಟೆಯಿಂದ ವೀರಭದ್ರೇಶ್ವರನ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಸ್ಥಾಪಿಸಿ ಬಳಗೇರಿ ಕುಟುಂಬದವರಾದ ಸುಲೇಶನಮ್ಮನವರ ಪುತ್ರ ಜ್ಯೋತಿ ವೀರೇಶ್ ಬಳಗೇರಿ ದಂಪತಿಗಳಿಂದ ಪೂಜೆ ಸಲ್ಲಿಸಿ ನಂತರ ಪುರವಂತಿಕೆ, ಒಡಪು, ಮುತ್ತೈದೆಯರ ಕಳಸ, ನಂದಿಕೋಲು ನೃತ್ಯ, ತಾರಾನಗರದ ಚಂದ್ರಶೇಖರಾಯ ಶಾಸ್ತ್ರಿಗಳವರ ತಂಡದಿಂದ ಶಸ್ತ್ರ ಹಾಕಿಸುವ ಸೇವೆ ಭಕ್ತಾದಿಗಳಲ್ಲಿ ಭಕ್ತಿ ರೋಮಾಂಚನದಲ್ಲಿ ಮುಳುಗಿಸಿದವು. ದೇವಸ್ಥಾನದ ಅರ್ಚಕರಾದ ಶಶಿಕುಮಾರ ಸ್ವಾಮಿ ಹಾಗೂ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಶಾವಂತಗೇರಿ, ಕಾರ್ಯದರ್ಶಿಗಳಾದ ಶರಣಬಸವ ಹಿರೇಮಠ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಜರುಗಿದವು. ದಿನಾಂಕ 1ರಂದು ರಾತ್ರಿ 10:30 ಗಂಟೆಗೆ ಜರುಗಿದ ಪಲ್ಲಕ್ಕಿ ಸೇವೆಯ ಸಂದರ್ಭದಲ್ಲಿ ಶಸ್ತ್ರ ಹಾಕಿಸಿಕೊಳ್ಳುವ ಸೇವೆಯಲ್ಲಿ ದೇವಸ್ಥಾನದ ಭಕ್ತ ಮಹೇಶ್ ಪಾಟೀಲ್ ಎಂಬ ಯುವಕನಿಂದ ಹಗ್ಗದ ಶಸ್ತ್ರ ಹಾಕಿಸಿಕೊಳ್ಳುವ ದೃಶ್ಯವು ನೋಡುಗರಿಗೆ ಮೈ ನೆವರೇಳಿಸುವಂತಿತ್ತು. ನಂತರ ಪಲ್ಲಕ್ಕಿ ಸೇವೆಯು ದೇವಸ್ಥಾನದಿಂದ ತೆರಳಿ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ, ಕುಂಬಾರೋಣಿಯ ಆಂಜನೇಯ ದೇವಸ್ಥಾನಕ್ಕೆ ತೆಂಗಿನಕಾಯಿ ಸಲ್ಲಿಸಿ, ಮಹಿಳೆಯರ ಕಳಸ ಕನ್ನಡಿ, ಬಾಜಾ ಭಜಂತಿಯೊಂದಿಗೆ ವಿಜೃಂಭಣೆಯಿಂದ ಪುನಃ ದೇವಸ್ಥಾನಕ್ಕೆ ತಲುಪಿ ಬ್ರಾಹ್ಮಣಿ ಮುಹೂರ್ತವಾದ 4 ಗಂಟೆಗೆ ಅಗ್ನಿಕುಂಡ ಪ್ರವೇಶ ಮಾಡುವ ಕಾರ್ಯಕ್ರಮವು ಸರ್ವ ಭಕ್ತರಲ್ಲಿ ಉರಿವ ಕೆಂಡದ ಮೇಲೆ ಸುಮಾರು 11 ಹೆಜ್ಜೆಗಳನ್ನಿಟ್ಟು ನಡೆದರೂ ಪಾದಗಳಿಗೆ ಏನೂ ಒಂದು ಅಪಾಯವೂ ಆಗದಂತೆ ಭಕ್ತರು ತಮ್ಮ ಅಗ್ನಿ ಪ್ರವೇಶ ಮಾಡುವ ಸೇವೆಯನ್ನು ಸಲ್ಲಿಸುತ್ತಾರೆಂದರೆ ಇದು ನಿಜವಾಗಿಯೂ ವೀರಭದ್ರೇಶ್ವರನ ಪವಾಡವೇ ಎಂಬ ಸಾರ್ವಜನಿಕರ ಆಶ್ಚರ್ಯಕರ ಮಾತುಗಳಾಗಿದ್ದವು. ದಿನಾಂಕ 2ರಂದು ಸಂಜೆ 6:30 ಗಂಟೆಗೆ ಕಿಲೆ ಬೃಹನ್ಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯ, ಸೇವಾ ಸಮಿತಿಯವರು ಮತ್ತು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವೀರಭದ್ರೇಶ್ವರನ ಉತ್ಸವ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು.
ನಂತರ ದೇವಸ್ಥಾನದ ಆವರಣದಲ್ಲಿ ಭಗವಂತನಿಗೆ ಅಲಂಕಾರಗೊಳಿಸಿದ ಬೆಳ್ಳಿ ಕಡಗ, ಬೆಳ್ಳಿ ಸರ ಹಾಗೂ ನಿಂಬೆಕಾಯಿಯನ್ನು ದೇವಸ್ಥಾನದ ಕಾರ್ಯದರ್ಶಿಗಳಾದ ಶರಣಬಸವ ಹಿರೇಮಠ ಗಣೇಕಲ್, ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶಶಿಕುಮಾರ ಸ್ವಾಮಿ ಅವರ ನೇತೃತ್ವದಲ್ಲಿ ನಿಲವು ಕಾರ್ಯಕ್ರಮವು ಜರುಗಿದವು. ಬೆಳ್ಳಿ ಕಡಗದ ವಿಜೇತರಾಗಿ ಹತ್ತನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪುತ್ರನಾದ ವೀರಭದ್ರಯ್ಯ ಸ್ವಾಮಿ ಅವರು ಸ್ವೀಕರಿಸಿದರು. ನಂತರ ನಗರದ ಅಡುಗೆ ಗುತ್ತಿಗೆದಾರರಾದ ಲಿಂಗಪ್ಪ ಗದ್ದಿಗೆಯವರು ಬೆಳ್ಳಿ ಹಾರವನ್ನು ತಮ್ಮದಾಗಿಸಿಕೊಂಡರು. ವೀರಭದ್ರೇಶ್ವರ ದೇವರ ಆಶೀರ್ವಾದದ ಅಮೂಲ್ಯವಾದ ನಿಂಬೆಕಾಯಿಯನ್ನು ಲಿಲಾವಿನಲ್ಲಿ ಪಡೆಯುವುದರಲ್ಲಿ ಪಾತಾಪುರ ಕುಟುಂಬದ ವಿಜಯಕುಮಾರ್ ರವರು ವಿಜೇತರಾದರು. ನಂತರ ಜಾತ್ರಾ ಮಹೋತ್ಸವದಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂತ ಭಕ್ತರಿಗೆ ಸೇವಾ ಸಮಿತಿಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಜಾತ್ರೆಯಲ್ಲಿ ಪಾಲ್ಗೊಂಡ ಸಹಸ್ರಾರು ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಶಶಿಕುಮಾರ ಸ್ವಾಮಿ, ಚಂದ್ರಮಲ್ಲೇಶ್ವರ ದೇವಸ್ಥಾನದ ಅರ್ಚಕರಾದ ಶಿವಪುತ್ರಯ್ಯ ಸ್ವಾಮಿ, ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಶಾವಂತಗಿರಿ, ಕಾರ್ಯದರ್ಶಿಗಳಾದ ಶರಣಬಸವ ಹಿರೇಮಠ, ಪದಾಧಿಕಾರಿಗಳಾದ ವಿಶ್ವನಾಥ್ ಪಾಟೀಲ್ ಕ್ಯಾದಿಗೇರಿ, ನಗರಸಭೆ ಸದಸ್ಯರಾದ ಜಿ ಮಹೇಂದ್ರ ರೆಡ್ಡಿ, ಜಿಎಸ್ ಕಲ್ಲಯ್ಯ ಸ್ವಾಮಿ, ಪಂಪಣ್ಣ ಸಾವುಕಾರ್, ಬಸವರಾಜ್ ಶಾಸ್ತ್ರಿ, ಸುನಿಲ್ ಸ್ವಾಮಿ, ಡಾಕ್ಟರ್ ಅಮರ್ಜಿತ್, ವೆಂಕಟಾಪುರ ಕಿರಣ್, ಶಿವಮೂರ್ತಿ ಹಿರೇಮಠ್, ಚರಣ್ ರೆಡ್ಡಿ, ಸುಗಪ್ಪ ಸಜ್ಜನ್, ವಿಜಯಕುಮಾರ್ ಪಾತಾಪುರ್, ಖಾನಾಪುರ ಅಂಬರೀಶ್, ವೀರಭದ್ರಯ್ಯ ಸ್ವಾಮಿ ಹತನೂರ್, ಜಿ ವೆಂಕಟೇಶ್ ಮಿಡಿವಾಳ್, ಗುಬ್ಬಲ್ ಗುರುಸ್ವಾಮಿ, ಜಿ ಗೋಪಿ, ಮಹೇಶ್ ಪಾಟೀಲ್, ವೀರಭದ್ರಪ್ಪ ಎಲೆಕ್ಟ್ರಿಷಿಯನ್, ವೀರೇಶ್ ತಂಬೂರಿ, ಪ್ರತಾಪ್ ಗೋಪಶೆಟ್ಟಿ, ನಿತೀಶ್, ವೀರಭದ್ರಯ್ಯ ಸ್ವಾಮಿ ಹಟ್ಟಿ, ಪೂರ್ತಿಪ್ರಿ ರೇವಣಸಿದ್ದಯ್ಯ, ವೀರೇಶ್ ಸರ್ಗಣಚಾರಿ, ಗಂಗಾಧರ್ ಗಣಚಾರಿ, ಚಂದ್ರಶೇಖರ್, ಗುಂಡಪ್ಪ ಹಾಗೂ ದೇವಸ್ಥಾನದ ಸೇವಾ ಸಮಿತಿಯ ಸರ್ವ ಪದಾಧಿಕಾರಿಗಳು, ಕುಂಬಾನುಣೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಸರ್ವ ಸದ್ಭಕ್ತರು ಇನ್ನಿತರರು ಉಪಸ್ಥಿತರಿದ್ದರು.